ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಹಳ ಪ್ರಮುಖ ವಿಚಾರಣೆ ಕೂಡ ನಡೆಯಲಿದೆ. ಇವತ್ತು ಕೋರ್ಟ್ ಈ ಮಾಜಿ ಸಾಕ್ಷಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ನಡೆಸಲಿದೆ. ದರ್ಶನ್ ಪರ ವಕೀಲರು ಅರ್ಜಿ ಸಲ್ಲಿಕೆಯನ್ನ ಕೂಡ ಮಾಡಿದ್ದಾರೆ. ಮಾಫಿ ಸಾಕ್ಷಿಯಾಗಿ ಪರಿಗಣನೆ ಮಾಡಬಾರದು ಅನ್ನುವಂತಹ ನಿಟ್ಟಿನಲ್ಲಿ ದರ್ಶನ್ ಖುದ್ದು ಹಾಜರಿಗೆ ಕೋರಿ ಅರ್ಜಿಯನ್ನ ಹಾಕಿದ್ದಾರೆ. ಈಗ ಇವತ್ತು ಪ್ರಮುಖ ಸಾಕ್ಷಿಯ ಪಾಟಿ ಸವಾಲು. ಈಗಾಗಲೇ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಖುದ್ದು ಹಾಜರಿಗೆ ಅರ್ಜಿಯನ್ನ ಹಾಕಿದ್ದಾರೆ ದರ್ಶನ್ ಅನ್ನುವಂತ ಮಾಹಿತಿ. ಅದರ ಬಗ್ಗೆ ಇವತ್ತು ವಿಚಾರಣೆ ನಡೆಯಲಿದೆ. ಏನಾಗುತ್ತೆ ಅನ್ನುವಂತ ಕುತೂಹಲ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ಮಾಫಿ ಸಾಕ್ಷಿಯಾಗಿ ಈಗಾಗಲೇ ಪ್ರದೋಷ್ ಅರ್ಜಿಯನ್ನ ಸಲ್ಲಿಕೆ ಮಾಡಿರೋದ್ರಿಂದ ಅದು ಕೂಡ ಉರುಳಾಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತ ಮಾಹಿತಿ ಇದೆ. ಜೊತೆಗೆ ಮಾಫಿ ಸಾಕ್ಷಿ ಅರ್ಜಿಗೆ ಆಕ್ಷೇಪಣೆಗೆ ಯಾವುದೇ ರೀತಿಯ ಅವಕಾಶ ಇಲ್ಲ ಅನ್ನುವಂಥದ್ದನ್ನ ನ್ಯಾಯಾಲಯ ಬಹಳ ಸ್ಪಷ್ಟವಾಗಿ ಹೇಗೆ ಹೇಳಿತ್ತು. ಇವತ್ತು ಬೆಳಗ್ಗೆ 11:30 ಸುಮಾರಿಗೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಲಿದ್ದಾರೆ. ದರ್ಶನ್ ಪರ ವಕೀಲ ಹಶ್ಮತ್ ಪಾಷಾ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪ್ರದೋಷ್ ಆರೋಪಿ ಅಕ್ಯೂಸ್ ನಂಬರ್ 14. ಆದರೆ ಈಗ ತಾನು ಸಾಕ್ಷಿ ಆಗ್ತೀನಿ ಅಂತ ಅರ್ಜಿ ಹಾಕಿದ್ದಾನೆ. ಹಾಗಾಗಿ ಆತನನ್ನ ಪರಿಗಣನೆ ಮಾಡಬಾರದು, ಇತರೆ ಆರೋಪಿಗಳ ಅಭಿಪ್ರಾಯವನ್ನ ಕೂಡ ಕೇಳಬೇಕು ಅಂತ ಹೈಕೋರ್ಟ್ಗೆ ಈಗ ಅರ್ಜಿಯನ್ನ ಹಾಕಲಿದ್ದಾರೆ ದರ್ಶನ್ ಪರ ವಕೀಲರು ಅನ್ನುವಂತ ಮಾಹಿತಿ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ದರ್ಶನ್ ವಿಚಾರ ಇದೆಯಲ್ಲ, ಇದು ದಿನದಿನಕ್ಕೂ ಹೋದಂತೆ ಒಂದು ರೀತಿಯಲ್ಲಿ ಕಾಂಪ್ಲಿಕೇಟ್ ಆಗ್ತಾ ಇದೆ ಅನ್ನುವಂಥದ್ದನ್ನ ಗಮನಿಸ್ತಾ ಇದೀವಿ. ಅದರಲ್ಲೂ ಮಾಫಿ ಸಾಕ್ಷಿಯಾಗಿ ಪರಿಗಣನೆ ಮಾಡಬಾರದು ಅನ್ನುವಂಥ ಅರ್ಜಿಯನ್ನ ಇವತ್ತು ಸಲ್ಲಿಕೆ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋ ಮಾಹಿತಿ. ಈ ರೀತಿಯ ಆಕ್ಷೇಪಣೆಗೆ ಅವಕಾಶ ಇಲ್ಲ ಅಂತ ನ್ಯಾಯಾಲಯ ಹೇಳಿದ ನಂತರದಲ್ಲಿ ಈ ಅರ್ಜಿಯ ವ್ಯಾಲಿಡೇಷನ್ ಎಷ್ಟು ಮಟ್ಟಿಗಿದೆ, ಜೊತೆಗೆ ಏನೇನು ಇರಲಿದೆ, ಡೀಟೇಲ್ಸ್ ಏನಿದೆ ಇದ್ರ ಬಗ್ಗೆ? ಈಗಾಗಲೇ ಇದು ಸೆಷನ್ ಕೋರ್ಟ್ ಆದೇಶವನ್ನ ಪ್ರಶ್ನೆ ಮಾಡಬಹುದಾಗಿದೆ. ಆಕ್ಷೇಪಣೆಗೆ ಅವಕಾಶ ಇಲ್ಲ ಅಂತ ಹೇಳಿ ಸೆಷನ್ ಕೋರ್ಟ್, ಅಂದ್ರೆ ಹಾಲಿ ವಿಚಾರಣೆ ನಡೆಯುತ್ತಿರುವಂತಹ ಒಂದು ಕೋರ್ಟ್ ನಲ್ಲಿ ಈ ರೀತಿಯಾದಂತಹ ಒಂದು ಅವಕಾಶವನ್ನು ನೀಡಿಲ್ಲ. ಅಂದ್ರೆ ಆದೇಶವನ್ನ ಮಾಡಿರುವಂತದ್ದು. ಇದರ ವಿರುದ್ಧವಾಗಿ, ಅಂದ್ರೆ ಇದರ ಈ ಒಂದು ಆದೇಶದ ವಿರುದ್ಧವಾಗಿ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ. ಅಂದ್ರೆ ಆರೋಪಿಯೇ ಸಾಕ್ಷಿ ಆದ್ರೆ ಅವರೇ ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಿರುವಂತಹ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ. ಹೀಗಾಗಿ ಆ ಒಂದು ಮಾಫಿ ಸಾಕ್ಷಿಯನ್ನ ಪರಿಗಣನೆಗೆ ತೆಗೆದುಕೊಳ್ಬಾರ್ದು ಅನ್ನುವಂತಹ ಒಂದು ಅರ್ಜಿಯನ್ನು ಕೂಡ ಸಲ್ಲಿಕೆಯನ್ನ ಮಾಡುವಂಥದ್ದು. ಅದೇ ರೀತಿಯಾಗಿ ಇದರ ಜೊತೆಗೆ, ಅಂದ್ರೆ ನೀವು ಮಾಫಿ ಸಾಕ್ಷಿಗಳನ್ನು ಪರಿಗಣನೆಗೆ ತೆಗೆದುಕೊಂಡದೇ ಆದಂತಹ ಸಂದರ್ಭದಲ್ಲಿ ಇನ್ನು ಉಳಿದಂತಹ ಆರೋಪಿಗಳ ಅಭಿಪ್ರಾಯ ಕೂಡ ಇಲ್ಲಿ ಕೇಳಬೇಕಾಗುತ್ತೆ. ಆದ್ರೆ ಯಾವ ಅಭಿಪ್ರಾಯವನ್ನು ಕೂಡ ಕೇಳದೆ ಈ ರೀತಿಯಾಗಿ ಇದನ್ನ ಮಾಡಿರುವಂತದ್ದು. ಅಂದ್ರೆ ಆಕ್ಷೇಪಣೆಗೆ ಅವಕಾಶ ಇಲ್ಲ ಅಂತ ಹೇಳಿ ಒಂದು ಆದೇಶವನ್ನ ಮಾಡಿರುವಂತದ್ದು. ಇದನ್ನ ಪ್ರಶ್ನೆ ಮಾಡ್ತಾ ಇದೀವಿ ನಾವು ಅಂತ ಹೇಳಿ 11:30 ಸಂದರ್ಭದಲ್ಲಿ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಸದ್ಯ ಆಕ್ಷೇಪಣಾ ಅರ್ಜಿಯನ್ನ ವಜಾ ಮಾಡಿದಂತಹ ಒಂದು ಕಾರಣದಿಂದಾಗಿ ಹೈಕೋರ್ಟ್ ಯಾವ ರೀತಿಯಾದಂತಹ ಒಂದು ಇದನ್ನು ಕೊಡ್ತಾರೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡ್ಬೇಕಾಗಿದೆ. ಅಶ್ವಿನಿ. ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.